ಸೊ ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ. ಏನಪ್ಪ ವಿನೋದ, ಏನು ಹೆಲ್ಮೆಟ್ ಹಾಕ್ಕೊಂಡು ಎಲ್ಲೋ ಕುದುರೆ ಮೇಲೆ ಕೂತ್ಕೊಂಡ್ಬಿಟ್ಟಿದೆ ಅನ್ಕೋತಾ ಇರ್ಬೋದು. ಹೌದು ಸ್ನೇಹಿತರೆ, ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಕಿಡ್ದಾಳ ಗ್ರಾಮದಲ್ಲಿರುವ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲು ಹಾರ್ಸ್ ರೈಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಮುತ್ತು ಬ್ರದರು ನಮ್ಮನ್ನು ಕರೆದ್ರು, ಬನ್ನಿ ಬ್ರದರ್ ನಮ್ಮಲ್ಲಿ ಕುದುರೆ ಎಲ್ಲ ಸಾಕೊಂಡಿದ್ದೀವಿ, ಹಾರ್ಸ್ ರೈಡಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರು. ಸೊ ನಾನು ಇವತ್ತು ಹಾರ್ಸ್ ರೈಡಿಂಗ್ ಕಲಿಯೋಣ. ಆಮೇಲೆ ಕುದುರೆಗಳ ಬಗ್ಗೆ ನಾವು ತಿಳ್ಕೊಳೋದು ತುಂಬ ಇದೆ. ಕುದುರೆ ಅಂತಂದರೆ ಮೊದಲೆಲ್ಲ ನಮ್ಮ ಇತಿಹಾಸ ಕಾಲದಿಂದನೂ ಹಾರ್ಸ್ ರೈಡಿಂಗಿಗೆ ತುಂಬ ಪ್ರಾಮುಖ್ಯತೆ ವಹಿಸಿತ್ತು. ಸೊ ಇಲ್ಲಿ ಹಾರ್ಸ್ ರೈಡಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ನಾನು ತಿಳ್ಕೊಳಕ್ಕೋಸ್ಕರ ಬಂದಿದ್ದೀನಿ. ಬನ್ನಿ ಇವತ್ತು ಹಾರ್ಸ್ ರೈಡಿಂಗ್ ಬಗ್ಗೆ ಎಲ್ಲ ತಿಳ್ಕೊತಾ ಹೋಗೋಣ. ಆಮೇಲೆ ಕುದುರೆ ಸಾಕಾಣಿಕೆ ಮಾಡೋದು ಹೆಂಗೆ, ಕುದುರೆ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ. ಇದು ಒಂದು ಲೆಂತಿ ವಿಡಿಯೋ ಇರುತ್ತೆ, ಇಲ್ಲ ಅಂತಂದರೆ 2 ಎಪಿಸೋಡಲ್ಲಿ ಬಂದಿರುತ್ತೆ. ದಯವಿಟ್ಟು ಸೀರೀಸ್ನ ತಪ್ಪದೆ ಮಿಸ್ ಮಾಡಿದೆ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. छोड़ो 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 ಹೋಗು ಹೋಗಿ ಕಾಣಿಸ್. ಚಳಿ ಹಿಡಿಯೋದು ಬಿಡ್ತೀಯ. ಸರ್ ನಮಸ್ಕಾರ. ನಮಸ್ಕಾರ ವಿನೋದ್ ಅವರೇ. ಫಸ್ಟ್ ಆಫ್ ಆಲ್ ತುಂಬ ಧನ್ಯವಾದಗಳು ಮತ್ತು ಸ್ವಾಗತ ನಮ್ಮ ಸ್ಕೂಲಿಗೆ ಬಂದಿದ್ದಾರೆ. ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ಶ್ರೀ ಶಾರದಾ ಹಾರ್ಸ್ ರೈಡಿಂಗ್ ಸ್ಕೂಲಿಗೆ ನಿಮ್ಗೆ ಸ್ವಾಗತ. ಸರ್ ಏನು ಸರ್ ಹಾರ್ಸ್ ರೈಡಿಂಗ್ ಅಂದರೆ ಏನು ಸರ್? ಹಾರ್ಸ್ ರೈಡಿಂಗ್ ಅನ್ನೋಕ್ಕಿಂತ ಮೊದಲು ನಿಮಗೆ ಹಾರ್ಸ್ ಅಂದರೆ ಏನನ್ನೋದು ಹೇಳ್ತೇನೆ. ಹಾಂ ಸರ್. ಕುದುರೆ ಅನ್ನೋದು ಎಲ್ಲರಿಗೂ ಗೊತ್ತದ. ಹೌದು ಸರ್. ನೋಡ್ಕೊಳ್ಳೆ ಇದು ಕುದುರೆ ಅಂತ ಹೇಳ್ತೀರಿ. ಹೌದು ಸರ್. ಸಣ್ಣ ಕುದುರೆಯಿಂದ ಹೇಳೋ ದೊಡ್ಡ ಎಲ್ಲ ವೆರೈಟಿ ಅದಾವೆ. ಅದ್ರಾಗ ಭಾಳಷ್ಟು ಜಾತಿಗಳು ಅದಾವೆ, ಬೇರೆ ಬೇರೆ ದೇಶದಿಂದ ಅದಾವೆ. ಪ್ರತಿಯೊಂದು ಹೆಂಗೆ ನಮ್ದ್ರಾಗ HF ತಳಿ ಆಕಳೊಳಗೆ HF ಐತಿ, ಜವಾರ್ ಐತಿ, ಗೀರ್ ಐತಿ, ಹಂಗೆ ಕುದುರೆ ಒಳಗೂ ದೇಸಿ ತಳಿಗಳೂ ಅದಾವೆ, ವಿದೇಶಿ ತಳಿಗಳೂ ಅದಾವೆ. ಹೌದು ಸರ್. ಫಸ್ಟ್ ಆಫ್ ಆಲ್ ಕುದುರೆ ಏನಪ್ಪ ಹೆಂಗೆ ಅಂತಂತಂದ್ರೆ, ಪುರಾಣಗಳ ಪ್ರಕಾರ ಹೋದ್ರಂತಂದ್ರೆ ಸಮುದ್ರ ಮಂಥನದಾಗ ಏನು ಹುಟ್ಟಿದ್ವು, ಅದ್ರಾಗ ಒಂದು ಕುದುರೆ ಉಚ್ಚಶ್ರವ ಅನ್ನೋದು ಅದನ್ನೂ ಒಂದು ಹುಟ್ಟಿ ಬಂದ, ಅವಾಗ ಹುಟ್ಟಿ ಬಂದಿದ್ದು ಅನ್ನೋದು ಐತಿ. ಹೌದಾ ಸರ್? ಹಾಂ, ಸೂರ್ಯನ ಪುತ್ರ ಅನ್ನೋದನ್ನು ಅಂತಾರೆ. ಓಕೆ. ಪೌರಾಣಿಕವಾಗಿ ಹೋದಾಗ ಇದ್ರಾಗ ಬರೀ ನಮ್ಮ ಹಿಂದೂ ಧರ್ಮ ಅಂತ ಒಂದೇ ಇಲ್ಲ, ಎಲ್ಲ ಧರ್ಮದಾಗೂ ಅದರದಾಗೆ ಒಂದು ಒರಿಜಿನ್ ಐತೆ. ಪೌರಾಣಿಕ ಅವ್ರವ್ರ ಪೌರಾಣಿಕ ಒಳಗೆ ಒಂದೊಂದು ಒರಿಜಿನ್ ಬಂದೈತೆ ಅದ್ರದ್ದು. ಕುದುರೆ ಅಂದ್ಕೊಳ್ಳಿ ಸುಮ್ಮನೆ ಜಟ್ಕಾಗ ಹಚ್ಚಿ ಎಳ್ಕೊಂಡು ಹೋಗೋದು ಅಥವಾ ಕೆಲಸಕ್ಕಂತ ಯೂಸ್ ಮಾಡಿದ್ದೆಲ್ಲ ಇತ್ತಿತ್ತಾಗ್ಯಾವ. ಮೊದಲು ಕುದುರೆನ ಎಲ್ಲ ಹಿಸ್ಟ್ರಿ ಏನು ನಾವು ಓದ್ತೀವಿ, ಆ ರಾಜಗಳು ಕುದುರೆ ಮ್ಯಾಗ ಹತ್ತಿ ಹೋಗಿ ದಂಡೆತ್ತಿ ಹೋಗಿ ಅಲ್ಲಿ ಗೆದ್ದು ಬಂದಾರ. ಕುದುರೆ ಇರ್ಲಾರ್ದ ಸೇನೆ ಗೆಲ್ಲಕ್ಕೆ ಹಾಕಿಲ್ಲ ಅವಾಗ. ಅಷ್ಟು ಸೇನೆ ಯಾರ್ದು ಚಲೋ ಇರ್ತೈತೆ ಅವಾಗ ಗೆಲ್ತಿದ್ದ, ಅವಾಗ ದಂಡೆ ಹೌದು, ಅವ್ರ ಮೇಲೆದನ್ನ ಗೆದ್ದಿದ್ದು. ಈಗ ನಮ್ಮ ಭಾಗಕ್ಕೆ ಬಂದು ಅಂತಂದ್ರೆ ವಿಜಯನಗರದಾಗ ಎಂಪೈರ್ ಅವ್ರದ್ದು ಅವಾಗ 4 ಲಕ್ಷ ಕುದುರೆ ಇದ್ವು ಅಂತ ಹೇಳ್ತಾರೆ. ಹೌದು ಸರ್. ಹೌದು. ನಾವು ವಿಜಯನಗರ ಇತಿಹಾಸ ಓದ್ಬೇಕಾದ್ರೆ ಅದು 4 ಲಕ್ಷ ಕುದುರೆ ಅಶ್ವದಳ ಇತ್ತು, ಅಷ್ಟು ದೊಡ್ಡ ಅಶ್ವದಳ ಇತ್ತು. ಆಮ್ಯಾಗ ಅವಾಗಿನ ಕಾಲದಾಗೂ ಬರೀ ನಮ್ಮ ಲೋಕಲ್ದ ಕುದುರೆ ಸ್ಟೇಟ್ ಇಲ್ಲ, ಅವು ಪರ್ಷಿಯಾಲಿಂದ ಬಂದಿದ್ವು. ಈಗ ಅಲ್ಲಿ ನೀವು ಕೆತ್ತನೆ ಒಳಗೆ ನೋಡಿದ್ರೆ ಅಂತ ಇಟ್ಕೋರಿ, ಅದ್ರಾಗ ನಿಮ್ಗೆ ಮಂಗೋಲಿಯನ್ ಟ್ರೇಡರ್ಸ್ ಅವರು ಕುದುರೆ ತೊಗೊಂಬಂದು ಮಾರಾಟ ಮಾಡೋದು ಕೆತ್ತನದಾಗೆಲ್ಲ ಅದು ಮಂಗೋಲಿಯನ್ ಕುದುರೆ ಸೇಲ್ ಮಾಡೋದೆಲ್ಲ ಅದೆಲ್ಲ ನಿಮ್ಗೆ ಕಾಣ್ತಾವೆ. ಸೊ ಎಲ್ಲ ವೆರೈಟಿ ಕುದುರೆ ಅವಾಗ ಇಟ್ಟಿದ್ರು. ಅವಾಗ ವಾರ್ ಹಾರ್ಸಸ್ ಅಂತ ಬೇರೆ, ವರ್ಕ್ ಹಾರ್ಸಸ್ ಬೇರೆ ಇರ್ತಿದ್ರು ಸರ್. ಇದರಲ್ಲೂ ವಾರು ವರ್ಕ್ ಅಂತ ಬೇರೆ ಬೇರೆ ಇರ್ತಾವೆ. ಹಾಂ, ನಿಮಗೆ ವಾರಿಗೆ ಯೂಸ್ ಮಾಡೋಂಥ ಹೆಂಗಿರ್ಬೇಕಂತಂದ್ರೆ ಸ್ವಲ್ಪ ಗರಂ ಕುದುರೆ ಇರ್ಬೇಕು. ಈಗ ಒಬ್ಬ ಶಾಂತ ಮನುಷ್ಯನ ಕರ್ಕೊಂಡು ವಾರಿಗೆ ಕರ್ಕೊಂಡು ಕೆಲಸ ಮಾಡಲ್ಲ, ಅಂಜು ವಾಪಸ್ ಓಡಿ ಬರ್ತಾನೆ. ಕುದುರೆ ಅಲ್ಲಿ ವಾರ ಹೆಂಗಿರ್ತೀವಿ, ಒದಾಡ್ತಾರೆ, ಚೀರಾಡ್ತಿರ್ತಾರೆ, ಚುಚ್ಚಾಗಿ ಬರ್ತಾರೆ, ಬಡ್ದಾಡ್ತಿರ್ತಾರೆ, ದಮ್ ಅಂದಿರ್ತಾವೆ, ಅಂಜು ಬರಬಾರ್ದಲ್ಲ. ಹೌದು. ಹಂಗೆ ಅದಕ್ಕೆ ವಾರ್ ಹಾರ್ಸಸ್ ಅವಕ್ಕೆ ಅದ್ರದ್ದು ನೇಚರ್ ಹೆಂಗಿರ್ಬೇಕಂದ್ರೆ ಗರಂ ನೇಚರ್. ಅವ್ರು ರೆಗ್ಯುಲರಾಗಿ ಯಾರು ಹತ್ತಿರ ಹಚ್ಕೊಳಂಗಿಲ್ಲ. ಎಲ್ಲಿ ಸೌಂಡ್ ಬಂತಾರೆ ಉಲ್ಟಾ ಅವ್ರ ಕಡೆ ಓಡ್ತಾವೆ, ಬೇರೆ ಕಡೆ ಸೌಂಡ್ ಬಂದ್ಲಿಂದ ಉಲ್ಟಾ ಬೇರೆ ಕಡೆ ಓಡ್ತಾವೆ, ಬೇರೆ ವರ್ಕ್ ಹಾರ್ಸರ್. ವಾರ್ ಹಾರ್ಸ್ ಹೆಂಗಿರ್ತಾವೆ, ಅಲ್ಲೇನೋ ಒಂದು ಬ್ಲಾಸ್ಟ್ ಆಗ್ತಾನೆ, ಆ ಬ್ಲಾಸ್ಟ್ ಕಡೆ ಓಡ್ತೈತೆ, ಆ ಬ್ಲಾಸ್ಟ್ಲಿಂದ ದೂರ ಹೋಗಂಗಿಲ್ಲ. ಎಲ್ಲಿ ಡೇಂಜರ್ ಇರ್ತಾರೋ ಅದ್ರ ಕಡೆ ಓಡ್ಬೇಕು. ಓಕೆ. ಅದು ವಾರ್ ಹಾರ್ಸಸ್ ಆ ಟೈಪ್ ಇರ್ತಾವೆ. ಅವು ಮಾಲಕನ್ನು ಪ್ರೊಟೆಕ್ಟ್ ಮಾಡ್ಬೇಕು. ಅದ್ರ ಮ್ಯಾಗ ಕುಂತಂಥ ಸೋಲ್ಜರ್ ಇರಲಿ, ರಾಜ ಇರಲಿ. ಈಗ ನೀವು ಇವ್ರದ್ದು ಮಹಾರಾಣಾ ಪ್ರತಾಪ್ ಕಥೆ ಕೇಳ್ತೀರಿ, ಎಲ್ಲಕ್ಕೂ ಫೇಮಸ್ ಕುದುರೆ ಚೇತಕ್. ಹೌದು. ಯಾಕೆ ಎದಕ್ಕಪ್ಪ ಅಂತಂತಂದ್ರೆ ಅವ್ರದ್ದು ಸ್ವಾಮಿನ ಇಷ್ಟ ಭಾಳ ಆಯ್ತು ಅದಕ್ಕೆ. ಆ ಮ್ಯಾಗ ಕುಂತ ರಾಜ ಅವಂಗೆ ಹರ್ಟ್ ಆದ್ರೂ ಅವ ಸಾಯಬಾರ್ದು ಅಂತಂದು ಅವ್ನಿಗೆ ಯುದ್ಧದಲ್ಲಿಂದ ಉಳಿಸ್ಕೊಂಡು ಕರ್ಕೊಂಡ್ಬರ್ತೈತೆ ಅವ್ನು. ಹಾಂ, ಅವು ಪೂರಾ ಒಂದು ದೊಡ್ಡದು ಕಾಡಿ ಇರ್ತೈತೆ, ಅದನ್ನು ಜಿಗದ್ ಪಾರು ಮಾಡಿ ಸಾಯ್ತೈತೆ. ಅದು ಅವ್ನು ಸೇಫ್ ಮಾಡೋವರೆಗೆ ಸಾಯಂಗಲ್ಲ ಅದು. ಓಕೆ. ಇದ್ರಾಗ ಭಾಳಷ್ಟು ಹಿಸ್ಟ್ರಿ ಒಳಗೆ ಕುದುರೆ ಐತಿ, ಪ್ರೆಸೆಂಟ್ ಹಿಸ್ಟ್ರಿ ಅದಾವು. ಆರ್ಮಿ ಒಳಗೆ ಆಫೀಸರ್ಸ್ಗೂ ಜೊತೆಗೂ ಎಕ್ಸ್ಪೀರಿಯನ್ಸಸ್ ಆಗ್ಯಾವ.
ಈವನ್ ಟಿಲ್ ದಿಸ್ ಡೇಟ್ ನಿಮ್ಗೆ ಯಾರೋ ಕುದುರೆ ಸಾಕ್ದವ್ರಿಗೆ ಹೋಗಿ ಕೇಳ್ರಿ ಅವ್ರ ಕಡೆ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಸಿಗ್ತೈತೆ. ಓಕೆ, ನಾನು ಕುದುರೆ ನನ್ನ ಜೊತೆ ಹಿಂಗಿತ್ತಪ್ಪ. ನೀವು ಕುದುರೆ ಅನ್ನೋದು ಹುಚ್ಚು ಅನ್ನೋದಕ್ಕಿಂತ ಏನನ್ಬೇಕಂತಂದರೆ ಇದು ಒಂದು ಟೈಪ್ ಕ್ರೇಜ್ ಅನ್ಬೇಡ್ರಿ. ಯಾರೋ ಒಬ್ರಿಗೆ ಒಬ್ರಿಗೆ ಲವ್ ಆತಂತ ಇಟ್ಕೋರಿ. ಓಕೆ, ಹುಡುಗಿಯಿಂದ ಹೊಂಡ ಅಂತ ಇಟ್ಕೋರಿ. ಮನ್ಯಾಗ ಅಪ್ಪ ಅಮ್ಮ ಹೇಳೋರು ಕೇಳಂಗಿಲ್ಲ, ಗುರುಗಳು ಹೇಳೋರು ಕೇಳಂಗಿಲ್ಲ, ಯಾರು ಹೇಳಿದ್ರು ಕೇಳಂಗಿಲ್ಲ. ತಲೆ ಬಂತಾನೆ ಹೋತದು. ಹಂಗೆ ಕುದುರೆದು ಹಂಗೆ ಅದು ಒಮ್ಮೆ ತಲೆಗೆ ಬಂತಾನೆ ಅವ್ನು ಬಿಡಂಗಿಲ್ಲ, ಬರೀ ಅದ್ರಾಗೆ ತಲೆ ಓಡ್ತೈತೆ. ಓಕೆ, ಅದು ಹುಚ್ಚ ಹಂಗೆ ಅದು ಒಂದು ಕ್ರೇಜು ಹಂಗಂದ್ರೆ. ಆಮ್ಯಾಗ ಇದು ಪ್ರಾಣಿ ಹೆಂಗೈತೆ ಅಂತಂದ್ರೆ ಯಾರಿಗಿರಲ್ಲ ಅಟ್ರಾಕ್ಟ್ ಮಾಡಿಬಿಡ್ತೈತೆ, ಬೇಗ ಅಟ್ರಾಕ್ಟ್ ಆಗ್ತಾರೆ. ಈಗ ನಮಗೆ ಅನ್ನಿಸ್ತಾ ಇದೆ ಸರ್ ನೋಡಿದ್ರೆ. ಇಟ್ ಈಸ್ ಪೋಯಿಟ್ರಿ ಇನ್ ಮೋಷನ್ ಅಂತಾರೆ. ಓಕೆ, ಇದು ಓಡಬೇಕಾದ್ರೆ ನೋಡ್ಕೊಂಡ್ರೆ ಅದು ಇಟ್ ಈಸ್ ಲೈಕ್ ಎ ಪೋಯಿಟ್ರಿ ಇನ್ ಮೋಷನ್ ಅಂತ ಹೇಳ್ತಾರೆ. ಓಕೆ, ಸೊ ಇದನ್ನು ಮಾತಾಡ್ಕೊಂಡು ಕುಂತಂದ್ರೆ 2 ದಿವಸ ಮುಗಿಲ್ಲ ಅಂತ ನಾನು ನಿಮ್ಗೆ ಬೇಸಿಕ್ ಸ್ಟಾರ್ಟ್ ಮಾಡಿ ಹೇಳ್ಬಿಡ್ತೇನೆ. ಓಕೆ, ಕುದುರೆ ಒಳಗೆ ನಿಮ್ಗೆ ಫಸ್ಟ್ ಹೇಳ್ತೀನಿ. ಮೊದಲು ಕುದುರೆ ನಾವು ಇದನ್ನು ಮಾಡೋಕ್ಕಿಂತ ಮೊದಲು ಏನಂತಾರೆ ಡೊಮೆಸ್ಟಿಕೇಟ್ ಮಾಡೋಕ್ಕಿಂತ ಮೊದಲು, ಸಾಕು ಪ್ರಾಣಿ ಹಾಕಿಂತ ಮೊದಲು ಅವು ಗುಂಪದಾಗ ಇರ್ತಿದ್ವು. ಓಕೆ, ಗುಂಪದಾಗಿರೋ ಕುದುರೆ ಹೆಂಗೆ ಇರ್ತಾವೆ ಅಂತಂದ್ರೆ ಬೇರೆ ಜಿಂಕೆ ಹಂಗೆ ಗ್ರೂಪ್ ಅವು ಇವರು ಗುಂಪದಾಗಿರೋವು. ಇವು ಏನಂತಾರೆ ಕಾರ್ನಿವರಸ್ ಎನಿಮಲ್ ಅಲ್ಲ, ಹರ್ಬಿವರಸ್, ಹುಲ್ಲು ತಿನ್ನೋ. ಇದು ಇನ್ನೊಂದು ಬೇರೆ ಪ್ರಾಣಿ ತಿನ್ನಂಗಿಲ್ಲ, ಬೇರೆ ಪ್ರಾಣಿ ಇದನ್ನು ತಿಂತೈತೆ. ಸೊ ಹಾಗಾಗಿ ಕುದುರೆ ಯಾವಾಗಲೂ ನೀವು ಅದಕ್ಕೆ ಹಿಂದೋರು ಅಂತ ಇಟ್ಕೋರಿ. ಯಾವುದೋ ಪ್ರಾಣಿ ಅಟ್ಯಾಕ್ ಮಾಡ್ಬೇಕಾದ್ರೆ ಹಿಂದ್ಲಿಂದ ಮುಂದೆ ಅಟ್ಯಾಕ್ ಮಾಡ್ತೈತೆ. ಹೌದು. ಸೊ ಅದಕ್ಕೆ ಇವಕ್ಕೇನಾಗೈತೆ, ಹಿಂದ್ಲಿಂದ ಯಾರು ಬಂದ್ರೂ ನನಗೇನೋ ಅಟ್ಯಾಕ್ ಮಾಡಕ್ಕೆ ಬಂದ ಆ ಎವಲ್ಯೂಷನ್ ಒಳಗೆ ಇಷ್ಟು ಸಾವಿರಾರು ಲಕ್ಷಗಳು ವರ್ಷದಿಂದ ಎವಲ್ಯೂಷನ್ ಆಗಿ ಅವು ತಲೆ ಕುಂತ್ಬಿಟ್ಟಿರ್ತೈತೆ. ನಮ್ಮೊಂದು ಬಳ ಬಂದು ಹಿಂಗೆ ಕಣ್ಣಿಂಗೆ ಪುಳಕಿಸಿ ಹಿಂದೆ ಯಾರು ಬಂದ್ಕೊಂಡು ಪಟ್ಟಣ ಓದ್ಬಿಡ್ತಾವೆ. ಯಾಕೆ ನಾವು ಯಾರೋ ಅಟ್ಯಾಕ್ ಮಾಡಕ್ಕೆ ಬರಕತ್ತು ಹಂಗೆ ತಲೆಗೆ. ಆ ರೀಸನ್ನಿಂದ. ಎರಡನೇ ರೀಸನ್ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಈಗ ನನ್ನ ಕಣ್ಣು ಇಷ್ಟಷ್ಟು ನೋಡಕ್ಕೆ ಬರ್ತಾರೆ. ಇದು ಹಿಂದೆ ನನಗೆ ಕಾಣಂಗಿಲ್ಲ. ನಮ್ಮ ವಿಷನ್ ಇಷ್ಟಕ್ಕೆ ರಿಸ್ಟ್ರಿಕ್ಟೆಡ್ ಐತೆ. ಇದಕ್ಕೆ 350 ಡಿಗ್ರೀಸ್ ಇರ್ತೈತೆ. ಅಂದ್ರೆ ಇಲ್ಲಿ ಬರಲ್ಲ ಸರ್, ಕುದುರೆ 350 ಡಿಗ್ರಿ ನೋಡ್ತೈತೆ. ಹಾಂ, ಇದು ಇಷ್ಟ ಪಾರ್ಟ್ ಬಿಟ್ಟ ಇದನ್ನು ಕ್ಲಿಯರ್ ಕಾಣುತ್ತೆ. ಈಗ ನಾ ಇಲ್ಲಿ ನಿಂತ ಇಟ್ಕೋರಿ, ಇದು ನಾವು ಕ್ಲಿಯರಾಗಿ ಕಾಣಕತ್ತೈತೆ ಅದಕ್ಕೆ. ಹೌದಾ ಸರ್? ಇದು ಕ್ಲಿಯರ್ ಕಾಣತೈತೆ. ಈ 10 ಡಿಗ್ರಿ ಪಾರ್ಟ್ ಏನೈತಲ್ಲ ಇದಷ್ಟೇ ಕಾಣಂಗಿಲ್ಲ, ಅದು ಇದು ಕ್ಲೀನಾಗಿ ಕಾಣ್ತೈತದ. ಇದೇ ಎವಲ್ಯೂಷನ್ ಒಳಗೆ ಅವಕ್ಕೇನಾಗಿರ್ತೈತಿ, ಹಿಂದ್ಗಡೆಯಿಂದ ಯಾರೋ ಬಂದ್ರು ಅದು ಮೇನ್. ಅದು ಮೋಸ್ಟ್ ಆಫ್ ದ ಟೈಮ್ ಕುದುರೆ ತಂದು ಲಕ್ಷ ಹಿಂದೆ ಕೊಟ್ಟಿರ್ತೈತೆ, ಮುಂದೆ ಇರಂಗಿಲ್ಲ. ಓಕೆ, ಹಾಂ, ಮೋಸ್ಟ್ ಆಫ್ ದ ಟೈಮ್ ಅದಕ್ಕೆ ಹಿಂದ್ಗಡೆ ನಿಂತಾಗ ಹಿಂದ್ಗಡೆನಾಗ ನೋಡ್ತಿರ್ತೈತೆ ಅದು. ಅದಕ್ಕೆ ಕುದುರೆಗೆ ಹಿಂಗೆ ಕಟ್ಟೋದು, ಅದು ಕಟ್ಟೋದು ಮುಕ್ಪಟ್ಟೆ ಅದಕ್ಕೆ ಕಟ್ತೀವಿ ಅಂದ್ರೆ ಹತ್ತಬೇಕಾದ್ರೆ ಹೊಡಿತಾವು, ಹತ್ತಕ್ಕೆ ಕೊಡಂಗಿಲ್ಲ. ಅವು ಸ್ವಲ್ಪ ಒಂದೊಂದಕ್ಕೆ ರೀಸನ್ ಇರ್ತೈತೆ. ಬಟ್ ಇದು ಹಾಕಿದ್ರೆ ಏನಾಗ್ತೈತಿ, ಆದಷ್ಟು ಮುಂದೆ ಲಕ್ಷ ಇರ್ತದೆ ಅವು. ಓಕೆ, ಸೊ ಹಂಗಾಗಿ ಹಿಂದ್ಲಕ್ಷ ಬಂದು ಯಾರು ಅಟ್ಯಾಕ್ ಮಾಡ್ತಾರ ಓದಿದಾರೆ ಆ ವಿಷನ್ ಇರ್ತೈತಲ್ಲ, ಅದಕ್ಕೆ ಆ 350 ಡಿಗ್ರಿ ವಿಷನ್ ಒಳಗೆ ಎಲ್ಲ ಯಾರು ಬಂದರೂ ಅದು ಗೊತ್ತಾಗುತ್ತಾರೆ, ಅದಕ್ಕೆ ಹಿಂದೆ ಓದ್ಬಿಡ್ತದೆ ಅದು. ಓಕೆ ಸರ್, ಈಗ ನಿಮ್ಮ ಟ್ರೈನಿಂಗಲ್ಲಿ ಯಾವ್ಯಾವ ಥರ ಸ್ಟಾರ್ಟ್ ಮಾಡ್ತೀರಾ? ಸರ್ ಟ್ರೈನಿಂಗ್ದಾಗ ಸರ್ ಫಸ್ಟ್ ನಿಮ್ಗೆ ಟ್ರೈನಿಂಗ್ ಚಾಲೂ ಮಾಡೋಕ್ಕಿಂತ ಮೊದಲು ಇನ್ನೊಂದು ಹೇಳ್ತೀನಿ. ಯಾಕೆ ಕುದುರೆ ಹಾರ್ಸ್ ರೈಡಿಂಗ್ ಯಾಕೆ ಕಲಿಬೇಕು ಫಸ್ಟ್? ಓಕೆ, ಹಾರ್ಸ್ ರೈಡಿಂಗ್ ಯಾಕೆ ಕಲಿಬೇಕು ಫಸ್ಟ್? ಫಾಸ್ಟ್ ಕೆಲಸ ಆಟ ಆಡೋದು ಇದು ಕಲಿಬೋದಲ್ಲ, ಬಂಡಿ ಹೊಡೆದು ಕಲಿಬೋದು. ರೈತರಾದ್ರೆ ಚಲೋ ಆಕೈತಿ. 4 ಮಂದಿಗೆ ಅನ್ನ ಹಾಕಿ ಕುದುರೆ ಹೊಡೆದು ಯಾಕೆ ಕಲಿಬೇಕು? ರೀಸನ್ ಐತಲ್ಲ, ಅದಕ್ಕೆ ಕೇಳೋಣ ಫಸ್ಟ್, ಅದನ್ನ ವಿಚಾರ ಮಾಡೋಣ. ಹೌದು, ಅದನ್ನೇ ವಿಚಾರ ಮಾಡ್ಬೇಕಾಗಿರೋದು. ಬೇರೆ ಎಲ್ಲ ನೀವು ಇಂಡಿಯಾದಾಗ ಒನ್ ಆಫ್ ದ ಟಾಪ್ ಪೋಸ್ಟ್ ಏನದು ಹೇಳ್ರಿ, ಯಾವುದು ಟಾಪ್ ಪೋಸ್ಟ್? ಟಾಪ್ ಪೋಸ್ಟ್ ಮಿಲಿಟರಿ ಸರ್, ಮತ್ತೆ IAS ಆಫೀಸರ್. ಓಕೆ ಓಕೆ, IAS, IPS, ಆರ್ಮಿ ಆಫೀಸರ್. ಹೌದೌದು. ಇವರೆಲ್ಲ ಯಾರು ಅಂತಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ದವ್ರನ್ನ ಅಲ್ಲಿ ಹಾಕ್ತಾರೆ. ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕಾದ್ರೆ ಏನು ಸರ್ ಅದು ಸಿಗ್ನಲ್? ಅಡ್ಡಾಡ್ಬೇಕು, ವಾಕ್ ಮಾಡತ್ತೆ. ಓಕೆ, ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ. ಸೊ ಅವಾಗ ಅದು ಟಾಪ್ ಪೋಸ್ಟ್ ಏನದು, ಇವೆಲ್ಲ ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ದಂತಾರೆ ಬೇಕಲ್ಲಿ. ಯಾಕಂದ್ರೆ ಇವ್ರ ಕೆಳಗಡೆ ಒಂದು ತುಕಡಿ ಇರ್ತೈತಿ, ಅಥವಾ ಒಂದು ಸೆಟ್ ನಂಬರ್ ಆಫ್ 300-400 ಮಂದಿ ಅಡ್ಮಿನಿಸ್ಟ್ರೇಷನ್ ಏನು ಮಾಡಬೇಕು, ಅಲ್ಲ ಅಥವಾ ಅವ್ರ ನೇತೃತ್ವ ಮಾಡಬೇಕು. ನೇತೃತ್ವ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದೇನೈತಿ ಎಲ್ಲರಿಗೂ ಬರೋಂಗಿಲ್ಲ. ಓಕೆ, ಅದು ಈಸಿ ಅಲ್ಲ. ಓಕೆ, ಈಸಿ ಅಲ್ಲ. ಅದನ್ನು ಕಲಿಸ್ಬೇಕಾಗ್ತೈತೆ. ಲೀಡ್ರ್ ಯಾರು ಹಾಕಾರ? ಈಗ ಸುಮ್ಮನೆ ತಲೆ ಬೊಕ್ಕೊಂಡು ಆಡಿಡೋ ಲೀಡ್ರ್ ಇಲ್ಲ. ಇನ್ನೊಬ್ಬನ ಮ್ಯಾಗ ಡಾಮಿನೇಷನ್ ಮಾಡಕ್ಕೆ ಬರಬೇಕು. ಹೌದು, ಅವ ಲೀಡ್ರ್ ಹಾಕಾನ. ಹೌದು. ಕುದುರೆ ಹೆಂಗದವ ಅಂತಂತಂದ್ರೆ ನೀವು ಅದನ್ನು ಡಾಮಿನೇಟ್ ಮಾಡಿಲ್ಲ ಅಂತಂತಂದ್ರೆ ನಿಮ್ಗೆ ಮರ್ಯಾದೆನೂ ಕೊಡಂಗಿಲ್ಲ ಅವು. ನಿಮ್ಗೆ ಅದು ಬರೀ ಲಗಾಮಾಕ್ಸ್ ಕೊಡಂಗಿಲ್ಲ. ನಿಮ್ಗೆ ಅಂಜಾಕತ್ತಿಲ್ಲ, ನಿಮ್ಗೆ ಅದ್ರ ಮೇಲೆ ಡಾಮಿನೇಟ್ ಇಲ್ಲ ಅಂತಂದ್ರೆ ಎಷ್ಟೋ ಸಾಧು ಪ್ರಾಣಿ ಇರಲಿ, ನಿಮ್ಗೆ ಅದ್ರ ಮೇಲೆ ಕುಂದ್ರಿಸಿ ನಿಮ್ಗೆ ಓಡಂಗಿಲ್ಲ ಅವಾಗ. ಎಲ್ಲಿವರೆಗೆ ಅದಕ್ಕೆ ಫೀಲ್ ಆಗಂಗಿಲ್ಲ, ಓಕೆ ಇವ್ ಡಾಮಿನೇಟ್ ಅದ, ನೀವು ನನ್ನ ಮ್ಯಾಗ ಡಾಮಿನೇಟ್ ಅದನಪ್ಪ, ನೀವು ಹೊಡ್ಯಾಕೆ ಬರಲಿ ಕುಂದ್ರೆ ನೀವು ಎಷ್ಟು ಹೊಡಿದ್ರೆ ಓಡಂಗಿಲ್ಲ ಅದು. ಓಡಂಗಿಲ್ಲ. ಒಂದು ಅಂಜಿಕೆ ಓಡಬೇಕು, ಏನಾಗಿ ನಿಮ್ಮ ಕೆಡಿವರ್ ಓಡೇ ಬಿಡ್ಬೇಕು.
ನಾರ್ಮಲ್ ರೈಡ್ ಮಾಡೋದು ಬರೋಂಗಿಲ್ಲ ಅದು ಬರಲ್ಲ. ಆ ಡಾಮಿನೇಷನ್ ನೇಚರ್ ಇಲ್ಲ ಅಂತಂತಂದ್ರೆ ಅದು ನಿಮ್ಮನಿಗೆ ಮರ್ಯಾದೆ ಕೊಡೋಂಗಿಲ್ಲ. ನೀವು ಎಲ್ಲಿವರೆಗೆ ಅದನ್ನು ಮೆಂಟಲಿ ಡಾಮಿನೇಟ್ ಅನ್ನೋ ಹೊಡೆದ ಡಾಮಿನೇಟ್ ಅಲ್ಲ, ನಿಮ್ಮದು ಅದ್ರ ಮುಂದೆ ನಿಂತಾಗ ನಮ್ಮ ಸ್ಮೆಲ್, ಬಾಡಿ ಸ್ಮೆಲ್, ಹಾರ್ಟ್ ಎಲ್ಲ ಕಂಡು ಹಿಡಿತಾವೆ. ನಮ್ಮ ಅದ್ರೊಳಗೆ ಗೊತ್ತಾಗಿದ್ದೀವಿ ಅಂಜಾಕತಾನ ಅಂತ. ನೀವು ಅದು ಹತ್ರ ಹೋದ್ಕೊಳ್ಳಿ ನಮ್ಮ ಬಾಡಿ ಸ್ಮೆಲ್ ಫಸ್ಟ್ ಸ್ಮೆಲ್ ತೊಗೊತಾವೆ. ಸ್ಮೆಲ್ ಒಳಗೆ ಭಾಳ ನಾವು ನಾಯಿ ಸ್ಮೆಲ್ ಭಾಳ ಸ್ಟ್ರಾಂಗಾಗಿ ಹಿಡಿತದೆ ಅಂತೀವಲ್ಲ, ಅವ್ರಿಗೂ 10 ಪಟ್ಟು ಸ್ಟ್ರಾಂಗಾಗಿ ಹಿಡಿತಾವೆ. ದೂರದಿಂದ ನಾವು ಬರೋಕತ್ತೀವಿ ಅಂತಂದ್ರೆ ಮೊದಲೇ ಗೊತ್ತಾಗ್ತೈತಿ, ಇಲ್ಲೇ ಅಲ್ಲೇ ಚೀರಕ್ಕೆ ಚಾಲೂ ಮಾಡಿದಾವೆ. ಭಾಳ ಸ್ಮೆಲ್ ಒಳಗೆ ಭಾಳ ಸ್ಟ್ರಾಂಗ್. ಆ ಸ್ಮೆಲ್ದಾಗ ಕಂಡು ಹಿಡಿತಾವೆ ನೀವು ಅಂಜಕತ್ತಿರಿಲ್ಲ ಅಂತಂದ್ರೆ, ನಿಮ್ಮ ಮಕ್ಕ ನೋಡ್ಕೊಂಡು ಹಿಡಿದ್ಬಿಡ್ತಾವೆ. ಸೊ ಹಾಗಾಗಿ ಡಾಮಿನೆಂಟ್ ನೇಚರ್ ಬರೋವರಿಗೆ ನಿಮ್ಮನ್ನು ನಾವು ಮರ್ಯಾದೆ ಕೊಡೋಂಗಿಲ್ಲ. ಸೊ ಒಬ್ಬ ಮನುಷ್ಯ ಲೀಡರ್ ಆಗ್ಬೇಕಾದ್ರೆ ಡಾಮಿನೆಂಟ್ ನೇಚರ್ ಬೇಕು. ಅವ ಅನಿಸ್ತಾನೆ ಸ್ಟಾರ್ಟಿಂಗ್ ಒಂದು 10 ದಿವಸ ಅನಿಸ್ತಾನೆ, 11ನೇ ದಿವಸಕ್ಕೆ ಅವ ಡಾಮಿನೆಂಟ್ ನೇಚರ್ ಹಾಕ್ತಾನೆ. ಕಲಿಬೇಕು ಅನ್ನೋದು ಹತ್ತಬೇಕಲ್ಲ. ಹೌದು. ಆ ಡಾಮಿನೆಂಟ್ ನೇಚರ್ ಕಲಿಸ್ತೈತಿ. ಅವಾಗ ಏನಾಕೈತಿ, ಕುದುರೆ ಹೊಡ ಒಬ್ಬ ಆ ನೇಚರ್ ಒಬ್ಬ ಮನುಷ್ಯನ ಹೆಂಗೆ ಚೇಂಜ್ ಮಾಡ್ತಾನಂತಂದ್ರೆ ಅವ್ನು ಎಲ್ಲೇ ಬಿಡ್ರಿ ನೀವು, ಅವು ಫಾಲೋವರ್ ಆಗಲ್ಲ, ಅವು ಲೀಡರ್ ಆಗ್ತಾನೆ. ತಂದು ದಬ್ಬಾಣಿಕೆ ನಡೆಸ್ತಾನೆ ಅಲ್ಲಿ ಹೋಗಿ. ಹೌದು. ಸೊ ಲೀಡರ್ ಇದು ನೋಡ್ರಿ, ಇವತ್ತಾದರೂ ಆರ್ಮಿ ಒಳಗೆ IPS IAS ಕೋಚಿಂಗ್ ಒಳಗೆ, ಆಮ್ಯಾಗ ಆಫೀಸರ್ ಪೊಲೀಸ್ ಆಫೀಸರ್ ಒಳಗೆ ಕಂಪಲ್ಸರಿ ಹಾರ್ಸ್ ರೈಡಿಂಗ್ ಐತೆ. ಕಂಪಲ್ಸರಿ ಅದು ಮಾಡಲೇಬೇಕು. ಇವತ್ತು ಆರ್ಮಿಗೆ ನಾವು ಸೆಲೆಕ್ಷನ್ ಆಗ್ತೀವಿ ಅಂತಂದ್ರೆ ಆರ್ಮಿ ಒಳಗೆ ಸೋಲ್ಜರ್ಸಿಗೆ ಇಲ್ಲ, ಆಫೀಸರ್ಸ್ಗೆ ಮಾಡ್ತಾರೆ. ಕಂಪಲ್ಸರಿ ಐತೆ. ಕಂಪಲ್ಸರಿ ಹಾರ್ಸ್ ರೈಡಿಂಗ್ ಕಲಿಬೇಕು ಅವ್ರು. ಓಕೆ. ಇವೆಲ್ಲವೂ ಎದಕ್ಕೆ ಕರೆಕ್ಟ್ ಅಂದ್ರೆ ಈ ಡಾಮಿನೆಂಟ್ ನೇಚರ್ ಕಳಿಸೈತಿ. ಓಕೆ. ಎರಡನೇದು, ಕುದುರೆ ಮ್ಯಾಗ ಕುಂತ ನಾ ಬೈಕ್ ಮ್ಯಾಗ ನಾನು ಗಾಡಿ ಹೊಡ್ಕೊಂಡು ಹೋಗ್ತೀನಿ ಎಲ್ಲಿ ಬೇಕಾದ್ರೆ. ಯಾಕಂದ್ರೆ ಗಾಡಿ ನನ್ನ ಕೈಯಾಗ ಐತಿ, ಅದಕ್ಕೆ ಸ್ವಂತ ತಲೆ ಇಲ್ಲ, ಇದಕ್ಕೆ ಸ್ವಂತ ತಲೆ ಇರ್ತೈತಿ. ಸೊ ನೀವು